ಅಮೃತಸರದಲ್ಲೂ ಕೂಡ ದಾಳಿಗೆ ಉಗ್ರರು ಸಂಚು ರೂಪಿಸಿದ್ರು ಅನ್ನುವಂಥ ವಿಚಾರ ಬಯಲಿಗೆ ಬರ್ತಾ ಇದೆ. ಭಯೋತ್ಪಾದಕರ ಪ್ಲಾನ್ ವಿಫಲಗೊಳಿಸಿತ್ತು ಭದ್ರತಾ ಪಡೆ. ಅಮೃತಸರದ ಗಡಿಯಲ್ಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಬಿಎಸ್ಎಫ್ ಮತ್ತು ಪಂಜಾಬ್ ಪೊಲೀಸರು ನಡೆಸಿದಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ಅಮೃತಸರದ ಭರೋಪಾಲ್ ಗ್ರಾಮದ ಬಳಿ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ರು. ಇಲ್ಲಿ 2 ಹ್ಯಾಂಡ್ ಗ್ರೆನೇಡ್ಗಳು, 3 ಪಿಸ್ಟೋಲ್ಗಳು, 50 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದಿದ್ರು. ಅಂದ್ರೆ ಇದು ಕೂಡ ಒಂದು ದಾಳಿಯ ಸಂಚಿನ ಒಂದು ಭಾಗವಾಗಿತ್ತು ಅಂತೇಳಿ ನೋಡಿ. ಆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ, ಅಲ್ಲಿನ ಬಿಎಸ್ಎಫ್ ಮತ್ತು ಪಂಜಾಬ್ ಪೊಲೀಸರು ನಡೆಸಿರುವಂತಹ ಜಂಟಿ ಕಾರ್ಯಾಚರಣೆಯಲ್ಲಿ 2 ಹ್ಯಾಂಡ್ ಗ್ರೆನೇಡ್ಗಳು, 3 ಪಿಸ್ಟೋಲ್ಗಳು, 50 ಜೀವಂತ ಗುಂಡುಗಳನ್ನೆಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ರು. ಅಕಸ್ಮಾತ್ ಈ ಕಾರ್ಯಾಚರಣೆ ಆಗದೆ ಇದ್ದಿದ್ರೆ ಇಲ್ಲೂ ಕೂಡ ಉಗ್ರರ ಚಟುವಟಿಕೆ ನಡೀತಾ ಇತ್ತು. ಅದಕ್ಕೂ ಕೂಡ ಪ್ಲಾನ್ ರೂಪಿಸಿದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಹರೀಶ್, ನೀವು ಹೇಳ್ತಾ ಇದ್ರಿ ಪಹಲ್ಗಾವ್ನಲ್ಲಿ ಅಟ್ಯಾಕ್ ಮಾಡಿರುವಂತಹ ಉಗ್ರರು ಈ ಮುಂಚೆನೆ 4 ಜನ ಬೇರೆ ಬೇರೆ ಪ್ಲೇಸಿಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಕೊನೆಗೆ ಪಹಲ್ಗಾವ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ ಅಥವಾ ಸೆಕ್ಯೂರಿಟಿ ಇಲ್ಲಿಗೆ ರೀಚ್ ಹಾಕೋದಕ್ಕೂ ಕೂಡ ಲೇಟ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿರೋದ್ರಿಂದ. ಹಾಗೆ ಅಮೃತಸರದಲ್ಲೂ ಕೂಡ ಪ್ಲಾನ್ ಆಗಿತ್ತು, ಅಲ್ಲೂ ಕೂಡ ಒಂದು ಅಟ್ಯಾಕಿಗೆ ಇವರು ಪ್ಲಾನ್ ರೂಪಿಸ್ಕೊಂಡಿದ್ರು, ಬಟ್ ಅದು ವಿಫಲವಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಸಿಗ್ತಿರುವಂತಹ ಡೀಟೇಲ್ಸ್. ಹರೀಶ್. ಹೌದು ರೆಹಮಾನ್, ಮುಖ್ಯವಾಗಿ ಈ ಉಗ್ರರು ಬೇರೆ ಬೇರೆ ಕಡೆಯಿಂದ ಅಟ್ಯಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ರು. ಅದು ಮುಖ್ಯವಾಗಿ ಬೈಸರನ್ ವ್ಯಾಲಿಯನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನು ಮಾಡಿದ್ರು. ಇಲ್ಲಿ ಬೈಸರನ್ ವ್ಯಾಲಿಯನ್ನೇ ಆಯ್ಕೆ ಮಾಡಿಕೊಳ್ಳಿ ಕಾರಣ ಏನು ಅಂತಂದ್ರೆ, ಹೆಚ್ಚು ಪ್ರವಾಸಿಗರು ಸೇರ್ತಾರೆ, ಮೈದಾನ ಇದೆ, ಮತ್ತೆ ತಪ್ಪಿಸ್ಕೊಳ್ಬಹುದು, ಮತ್ತೆ ಇಲ್ಲಿ ಸೇನೆ ಇಲ್ಲ ಅನ್ನುವಂಥದ್ದನ್ನ ಅವರು ಅರಿತುಕೊಂಡೇ ಈ ಒಂದು ದಾಳಿಯನ್ನ ಮಾಡಿರುವಂತಹದ್ದು. ಒಂದು ವಾರಗಳ ಕಾಲ ಠಿಕಾಣಿಯನ್ನು ಹೂಡಿ ಎಲ್ಲವನ್ನ ಅವಲೋಕಿಸಿ ಒಂದು ದಾಳಿಯನ್ನ ಮಾಡಿದ್ದಾರೆ. ಇದರ ಮಧ್ಯೆ ಈಗ ಮತ್ತೊಂದು ಬಯಲಿಗೆ ಬಂದಿರುವಂತಹದ್ದು, ಒಂದು ದೊಡ್ಡ ಉಗ್ರರ ನಡೆಸಬೇಕು ದಾಳಿಯನ್ನ ಈಗ ಬಿಎಸ್ಎಫ್ ಯೋಧರು ವಿಫಲಗೊಳಿಸಿರುವಂತಹದ್ದು. ಅದು ಅಂತಾರಾಷ್ಟ್ರೀಯ ಗಡಿ ಅಮೃತಸರದ ಬಳಿ ಈ ಒಂದು ಗ್ರಾಮದಲ್ಲಿ ಸಿಕ್ಕಿರ್ತಕ್ಕಂತಹ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳು, ಅಂದ್ರೆ ಉಗ್ರರು ಸಂಗ್ರಹಿಸಿ ಇಟ್ಟಿದ್ದಂತಹ ಮದ್ದುಗುಂಡುಗಳು ಈಗ ಪತ್ತೆಯಾಗಿರುವಂತಹದ್ದು. ಮತ್ತೆ ಬಿಎಸ್ಎಫ್ ಯೋಧರಿಗೆ ಒಂದು ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿ ಬರುತ್ತೆ, ಭಾರಿ ಪ್ರಮಾಣದಲ್ಲಿ ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿ ಇಡಲಾಗಿದೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಖಚಿತ ಮಾಹಿತಿಯ ಮೇರೆಗೆ ಬಿಎಸ್ಎಫ್ ಯೋಧರು ಹಾಗೂ ಅಮೃತಸರದ ಸ್ಥಳೀಯ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಈಗ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಒಂದು ದೊಡ್ಡ ಒಂದು ಯೋಜನೆಯನ್ನ ಏನು ಉಗ್ರರು ರೂಪಿಸಿಕೊಂಡಿದ್ರು, ಅದನ್ನ ಈಗ ಜಮ್ಮು ಕಾಶ್ಮೀರ, ಪಂಜಾಬ್ ಪೊಲೀಸರು ಮತ್ತೆ ಬಿಎಸ್ಎಫ್ ಯೋಧರು ಈಗ ವಿಫಲಗೊಳಿಸಿರುವಂತಹದ್ದು. ಹರೀಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.